ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ. ಇವತ್ತಿನ ಕಥೆ ನಟರಾಜ್ ಮತ್ತು ಸಂಗೀತ ಅನ್ನೋ ಪ್ರೇಮಿಗಳ ಕಥೆ. ಇವತ್ತಿನ ಈ ಕಥೆಯಲ್ಲಿ ಯಾರು ವಿಲನ್ಗಳಿಲ್ಲ. ಅವರಿಬ್ಬರ ನಡುವೆ ನಡೆದ ಘಟನೆಗೆ ಅವರೇ ಜವಾಬ್ದಾರರು. ಈ ದೇಶದಲ್ಲಿ ಸಾವಿರಾರು ವಿಭಿನ್ನ ಕಲೆಗಳಿವೆ. ಅದರಲ್ಲೂ ಭಾರತಕ್ಕೆ ಕಲೆಗಳ ತವರೂರಂತಾನೆ ಹೆಸರು. ಇಂತಹ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಕಲೆಗಳಿಗೆ ಪ್ರಾಮುಖ್ಯತೆ ಇದೆ. ಅದೇ ರೀತಿ ಸಂಗೀತ ಮತ್ತು ನಾಟ್ಯಕ್ಕೆ ತುಂಬಾ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಾಗುತ್ತೆ ಮತ್ತು ಇವೆರಡಕ್ಕೆ ತುಂಬಾನೇ ನಂಟಿದೆ. ಅಂತಹ ಕಲೆಗಳನ್ನ ಕಲಿಯುತ್ತಿದ್ದ ಇಬ್ಬರು ವ್ಯಕ್ತಿಗಳು ಒಂದು ದಿನ ಚೆನ್ನೈನಲ್ಲಿ ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ ಪರಿಚಯ ಆಗ್ತಾರೆ. ಹಾಯ್, ನಿಮ್ ಮುಖ ನೋಡ್ಬಿಟ್ಟು ಗೊತ್ತಾಯ್ತು ನೀವು ಕನ್ನಡಿಗರು ಅಂತ. ಹೌದಾ? ಅಂತದೇನಿದೆ ನನ್ ಮುಖದಲ್ಲಿ? ಅಯ್ಯೋ ಹಂಗೇನಿಲ್ಲ, ನಮ್ಮವರು ಎಲ್ ಕಂಡ್ರು ಗೊತ್ತಾಗ್ಬಿಡತ್ತಲ್ಲ ಹಂಗೆ. ನಮ್ಮವರು ನಮ್ಮವ್ರು ಮಾಡೇ ಬಿಟ್ರಿ ನನ್ನನ್ನ. ಸರಿ ಬಿಡ್ರಿ. ಹಾಯ್, ನನ್ನ ಹೆಸರು ಸಂಗೀತ. ನಾನ್ ನಟರಾಜ್. ಹಾಗೆ ಪರಿಚಯ ಆದ ಇಬ್ಬರು ವ್ಯಕ್ತಿಗಳೇ ನಟರಾಜ್ ಮತ್ತು ಸಂಗೀತ. ನಟರಾಜ್ ಒಳ್ಳೆಯ ಹಾಡುಗಾರ ಮತ್ತು ಸಂಗೀತ ಭರತನಾಟ್ಯವನ್ನ ಕಲಿತಿದ್ಲು. ನಟರಾಜ್ಗೆ ಸಂಗೀತಾಳ ನೃತ್ಯ ಮತ್ತು ಸಂಗೀತಾಗೆ ಅವನ ಹಾಡು ಇಷ್ಟವಾಗಿತ್ತು. ಹೀಗೆ ಪರಿಚಯವಾದ ಇಬ್ಬರು ಕೆಲವು ದಿನಗಳ ನಂತರ ಒಟ್ಟಿಗೆ ಕಾರ್ಯಕ್ರಮಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಸಕ್ಕದಾಗಿತ್ತಲ್ಲ ಇವತ್ತು ಶೋ? ಹೌದು ನಟರಾಜ್, ಏನಿವತ್ತು ಚಪ್ಪಾಳೆ ಮತ್ತು ಸಿಲ್ಲೆ ಬಂದಿದ್ದು. ಹೀಗೆ ನಡ್ಸ್ಕೊಂಡು ಹೋಗ್ತಾ ಇದ್ರೆ ನಮ್ಮನ್ ಹಿಡಿಯೋರು ಯಾರು ಇಲ್ಲ ಸಂಗೀತ. ಆಯ್ತು ಸಾಕ್ ಬನ್ನಿ, ನಮ್ ಕಣ್ ನಮ್ ಮೇಲೆ ಬಿದ್ದೋಗ್ಬಿಡತ್ತೆ. ಇವರಿಬ್ಬರ ಈ ಕಲೆ ಮತ್ತು ಜುಗಲ್ಬಂದಿ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನಸ್ಸನ್ನ ಕಿತ್ತಿರುತ್ತೆ. ನಂತರ ಇವರು ಮದುವೆ ಆಗುವ ಆಲೋಚನೆಯನ್ನು ಕೂಡ ಮಾಡ್ತಾರೆ. ಸಂಗೀತ, ನಾನು ತುಂಬಾ ದಿನಗಳಿಂದ ಯೋಚನೆ ಮಾಡ್ತಿದ್ದೆ. ಅದು ಹೇಗ್ ಹೇಳಲಿ ಅಂತ ಅರ್ಥ ಆಗ್ತಿಲ್ಲ. ಏನದು? ನನ್ ಜೊತೆ ಏನ್ ನಿಂದು ಸಂಕೋಚ? ಹೇಳಿ, ಏನ್ ಹೇಳ್ಬೇಕು ಅಂತಿದ್ರಿ? ಅದು ನಾವಿಷ್ಟ್ ದಿನ ಒಟ್ಟಿಗೆ ಪರ್ಫಾರ್ಮೆನ್ಸಸ್ ಕೊಡ್ತಾ ಇದೀವಿ. ನಾವ್ ಏನಕ್ಕೆ ಒಟ್ಟಿಗೆ ಸಂಸಾರನೂ ಮಾಡಬಾರ್ದು? ಏನು, ನೀವ್ ನನ್ನ ಮದ್ವೆ ಮಾಡ್ಕೋಬೇಕು ಅಂತಿದ್ದೀರಾ? ಅಂತೂ ಬಂತಲ್ಲ ನಿಮ್ ಬಾಯಿಂದ ಇಂಥ ಮಾತು, ಅಷ್ಟೇ ಖುಷಿ. ಆದ್ರೆ ಆಶ್ಚರ್ಯ ಅನ್ನೋ ಹಾಗೆ ಸಂಗೀತ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ತಾಳೆ. ಕಾರಣ ಯಾರಿಗೂ ಗೊತ್ತಿರೋದಿಲ್ಲ. ಪೊಲೀಸರು ನಟರಾಜ್ನನ್ನ ವಿಚಾರಿಸಿದಾಗ ಅವನ ಹೇಳಿಕೆ ನಡವಳಿಕೆ ಕಂಡು ಅನುಮಾನನೂ ಬರೋದಿಲ್ಲ. ಹಾಗಾದ್ರೆ ಸಂಗೀತಾಳಿಗೆ ಯಾರಾದರೂ ಶತ್ರುಗಳಿದ್ರ? ಪೊಲೀಸ್ ಅವರು ಇದ್ರ ಬಗ್ಗೆನೂ ವಿಚಾರಣೆ ಮಾಡಿದಾಗ ಶತ್ರುಗಳು ಕೂಡ ಇರಲಿಲ್ಲ. ಏನಪ್ಪಾ, ಏನನ್ಸತ್ ನಿಂಗೆ? ಯಾರು ಮಾಡಿರ್ಬೇಕು ಕೊಲೆ? ಸರ್, ನನಗ್ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಯಾರ್ ಕೊಂದಾಗ್ತಾರ ಸರ್ ನನ್ ಸಂಗೀತಾನ? ಅವಳು ಎಲ್ಲಾರ ಜೊತೆ ನಕ್ಕೊಂಡೇ ಮಾತಾಡ್ತಿದ್ಲು ಸರ್. ಎಲ್ಲಾರ ಜೊತೆ ಖುಷಿಯಾಗಿದ್ಲು. ಇಂಥ ಘೋರ ಹತ್ಯೆ ಯಾರ್ ಮಾಡ್ತಾರಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಸರ್. ನಮಗೆಲ್ಲ ಗೊತ್ತು. ಬಾ ಸ್ಟೇಷನ್ಗೆ ನಾಳೆ ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಡುವಂತೆ. ನಮಗೆ ಹೇಳ್ದೆ ಕೇಳ್ದೆ ಊರ್ ಬಿಟ್ಟೋಗಂಗಿಲ್ಲ, ಆಯ್ತಾ? ಹಾಗಾದ್ರೆ ಅವಳ ಕೊಲೆ ಹೇಗಾಯ್ತು? ಇದು ನಿಗೂಢವಾಗಿತ್ತು. ಮೊದಲೇ ಹೇಳಿದ ಹಾಗೆ ಸಂಗೀತ ಮತ್ತು ನಾಟ್ಯಕ್ಕೆ ತುಂಬಾ ಹತ್ತಿರವಾದ ಸಂಬಂಧ ಮತ್ತು ನಂಟಿದೆ. ಒಂದಿಲ್ಲದೆ ಮತ್ತೊಂದು ಇರೋದು ಕಷ್ಟ. ಅದೇ ರೀತಿ ಸಂಗೀತಾಳ ನೃತ್ಯ ಇಲ್ಲದೆ ನಟರಾಜ್ ನಡೆಸುತ್ತಿದ್ದ ಹಾಡಿನ ಕಾರ್ಯಕ್ರಮ ನಿಧಾನವಾಗಿ ಪ್ರೇಕ್ಷಕರಿಗೆ ಇಷ್ಟವಾಗದೆ ಹೋಗೋದು ಶುರುವಾಯಿತು. ಸಂಗೀತಾಳ ಸಾವಿನ ಆಘಾತದಲ್ಲಿದ್ದ ನಟರಾಜ್ಗೆ ಅವನ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಿಲ್ಲ ಅನ್ನೋ ಚಿಂತೆ ಬೇರೆ. ಏನಾಗ್ತಿದೆ ನನ್ನ ಲೈಫಲ್ಲಿ? ಸಂಗೀತ ಇಲ್ಲದೆ ನನಗೇನಕ್ಕೆ ಹಾಡಕ್ ಆಗ್ತಿಲ್ಲ? ಅವಳು ಇಲ್ದೆ ನಾನು ಏನೂ ಮಾಡಕ್ ಆಗಲ್ವಾ? ಇದು ನನ್ ಶೋನೇ ಇತ್ತಲ್ವಾ? ಮತ್ ನಾನ್ ಏನಕ್ಕೆ ಒಬ್ಬನೇ ನಡ್ಸ್ಕೊಳಕ್ ಆಗ್ತಿಲ್ಲ ಇದನ್ನ? ಹೀಗೆ ಆಗ್ತಿದ್ರೆ ಮುಂದೆ ಏನ್ ನನ್ ಗತಿ? ಇದೆಲ್ಲದರ ನಡುವೆ 6 ತಿಂಗಳು ಕಳೆದೇ ಹೋಗಿದ್ವು. ಸರಿಯಾಗಿ 6 ತಿಂಗಳ ನಂತರ ನಟರಾಜ್ಗೆ ಇದ್ದಕ್ಕಿದ್ದ ಹಾಗೆ ಅವನ ಮನೆಯಲ್ಲಿ ನೃತ್ಯ ಮಾಡುವ ಶಬ್ದ, ಗೆಜ್ಜೆಯ ಶಬ್ದ, ಸಂಗೀತಾಳ ಭರತನಾಟ್ಯದ ಬಟ್ಟೆ ಎಲ್ಲ ಕಾಣೋಕ್ ಶುರುವಾಗುತ್ತೆ. ಇನ್ ಮತ್ತೆ ಬಂತ ವಾಪಸ್ಸು. ಪದೇ ಪದೇ ಬಿಸಾಕ್ತೀನಿ, ಪದೇ ಪದೇ ವಾಪಸ್ ಬರುತ್ತೆ. ಏನಾಗ್ತಿದೆ ಇದೆಯಲ್ಲ? ಈ ಗೆಜ್ಜೆ ಶಬ್ದ, ನೃತ್ಯ ಶಬ್ದ ಸಾಕಾಗ್ಬಿಟ್ಟಿದೆ. ರಾತ್ರಿಯೆಲ್ಲ ನಟರಾಜ್ಗೆ ಸಂಗೀತ ಮಾತಾಡೋ ಹಾಗೆ ಅವರಿಬ್ಬರು ಪರಿಚಯವಾದ ನಂತರ ಆಡಿದ ಮಾತುಗಳೆಲ್ಲ ಕೇಳೋದಕ್ಕೆ ಶುರುವಾಗುತ್ತೆ. ನಿಮ್ ಮುಖ ನೋಡ್ಬಿಟ್ಟು ಗೊತ್ತಾಯ್ತು ನೀವು ಕನ್ನಡಿಗರು ಅಂತ. ನಮ್ಮವರು ಎಲ್ ಕಂಡ್ರು ಗೊತ್ತಾಗ್ಬಿಡತ್ತಲ್ಲ ಹಂಗೆ. ನಟರಾಜ್ಗೆ ಒಳಗಿಂದ ಒಳಗೆ ಭಯ ಆಗ್ತಾ ಇದ್ರು. ಯಾರ ಹತ್ರನೂ ಈ ವಿಷಯನ ಪ್ರಸ್ತಾಪ ಮಾಡೋದಕ್ಕೆ ಅವನು ಹಿಂಜರಿತಿದ್ದ. ಯಾಕಂದ್ರೆ ಅವನ ಮಾತನ್ನು ಯಾರು ನಂಬ್ತಿರ್ಲಿಲ್ಲ. ಯಾರ ಹತ್ರ ಹೇಳ್ಕೊಳ್ಳಿ ಮಾತುಗಳನ್ನ? ಯಾರು ನಂಬ್ತಾರ ನನ್ನನ್ನ? ಈ ನಿಗೂಢ ಅನುಭವಗಳು ಯಾರು ನಂಬ್ತಾರೆ? ಒಂದು ದಿನ ನಟರಾಜ್ಗೆ ಹೀಗೆಲ್ಲ ಆಗೋದಕ್ಕೆ ಕಾರಣ ತಿಳಿಯುತ್ತೆ. ಅದೇನಂದ್ರೆ ಸಂಗೀತಾಳ ಆತ್ಮ ಅವನನ್ನ ಸಾಯಿಸೋದಕ್ಕೆ, ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಕಾಯ್ತಾ ಇರುತ್ತೆ ಅಂತ. ಬಿಡಲ್ಲ ನಾನ್ ನಿನ್ನ ನಟರಾಜ್, ನೀನ್ ತಪ್ಪು ಮಾಡ್ಬಿಟ್ಟೆ.
ನಿನ್ ಪ್ರಾಣನ ನನ್ ಕೈಯಾರೆ ತಗೊಳ್ದೆ ಬಿಡಲ್ಲ. ಸಂಗೀತಾಳ ಆತ್ಮ ಯಾಕೆ ನಟರಾಜನ್ ಸಾಯಿಸುತ್ತೆ? ಇವರಿಬ್ರು ಮದುವೆ ಆಗೋದಕ್ಕೆ ತಾನೇ ನಿರ್ಧಾರ ಆಗಿದ್ದು. ಆದ್ರೆ ಸಂಗೀತಾಳ ಈ ಸೇಡಿನ ಹಿಂದೆ ನಟರಾಜ್ ಕಾರಣ ಆಗಿರ್ತಾನೆ. ಸಾಮಾನ್ಯವಾಗಿ ನಾವು ಕೇಳ್ಬೋದು, ಇಬ್ಬರು ಪ್ರೀತಿ ಮಾಡಿದವರು, ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದವರು ಅಂತ. ಇಬ್ಬರು ಅವರ ಕಲೆಯಿಂದ ಪ್ರಖ್ಯಾತಿಯನ್ನು ಗಳಿಸಿದವರು. ಹೀಗಿರ್ಬೇಕಾದ್ರೆ ನಟರಾಜ್ ಸಂಗೀತಾಳನ್ನ ಯಾಕೆ ಸಾಯಿಸ್ತಾನೆ? ಇದೇ ಹೆಸರು, ಇದೇ ಪ್ರಖ್ಯಾತಿ ನಟರಾಜ್ ಅವಳನ್ನ ಸಾಯಿಸೋ ಕಾರಣ. ನಾನಿನ್ನ ಪ್ರೀತಿಸ್ತಿದ್ದೆ, ನಾನಿನ್ನ ಮದ್ವೆನೂ ಮಾಡ್ಕೋಬೇಕಂತಿದ್ದೆ, ಖುಷಿಯಾಗಿ ಸಂಸಾರ ಮಾಡೋಣ ಅಂತ ಇದ್ರೆ ನೀನ್ ನನ್ನ ಕೊಂದೇ ಬಿಟ್ಟೆ. ಏನ್ ಮಾಡಿದ್ದೆ ನಾನು? ನನ್ ಕಲೆ ನಿನ್ನನ್ನು ಅಷ್ಟು ಕಾಡ್ಬಿಡ್ತಾ? ಮನುಷ್ಯ ಅಂದ ಮೇಲೆ ಸ್ನೇಹಿತ ಇರೋದು ಸಹಜ. ಆದ್ರೆ ಯಾರ ಸ್ನೇಹ ಒಳ್ಳೆದು, ಯಾರ ಕೆಟ್ಟದನ್ನು ತಿಳುವಳಿಕೆ ಬುದ್ಧಿ ನಮ್ದೇ ಆಗಿರುತ್ತೆ. ನಟರಾಜ್ ವಿಷಯದಲ್ಲೂ ಆಗಿದ್ದು ಅದೇ. ಯಾರೋ ಒಬ್ಬ ಸ್ನೇಹಿತ ಹೇಳಿದ ಮಾತನ್ನ ಕೇಳಿ ನಟರಾಜ್ನ ತಲೆ ಕೆಡುತ್ತೆ. ಕಾರಣ ಇಷ್ಟೇ, ನಟರಾಜ್ಗಿಂತ ಜಾಸ್ತಿ ಸಂಗೀತಾಳ ಅಭಿಮಾನಿ ಬಳಗ ಜಾಸ್ತಿ ಇತ್ತು. ನಟರಾಜ್ನ ಹಾಡಿನಿಂದಾಗಿನೇ ಅವಳಿಗೆ ಖ್ಯಾತಿ ಅನ್ನೋ ಮಾತು ಮತ್ತೊಬ್ಬ ಸ್ನೇಹಿತ ಮನವರಿಕೆ ಮಾಡಿದ್ದ. ನೋಡ, ಅವಳು ನಿನ್ಕಿಂತ ಪ್ರತಿಭಾವಂತೆ. ಇವತ್ತಲ್ಲ ನಾಳೆ ನಿನ್ಕಿಂತ ಪ್ರಖ್ಯಾತಿನೂ ಆಗ್ತಾಳೆ, ನಿನ್ಕಿಂತ ಜಾಸ್ತಿ ದುಡ್ಡು ಸಂಪಾದಿಸ್ತಾಳೆ. ನೀನ್ ಎಲ್ಲಿದ್ಯೋ ಅಲ್ಲೇ ಇದ್ಬಿಡ್ತೀಯ. ನೀನ್ ನಿಜವಾಗ್ಲೂ ಅವಳನ್ನ ಮದ್ವೆ ಆಗ್ಬೇಕಂತ ಇದ್ಯಾ? ಇದರಿಂದ ಉದ್ವೇಗಗೊಂಡು ಆಕ್ರೋಶಿತನಾದ ನಟರಾಜ್ ಅವನು ಏನು ಮಾಡ್ದ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಮದುವೆಯಾದ ಮೇಲೂ ಕೂಡ ಹೆಂಡತಿ ಅವನಿಗಿಂತ ಜಾಸ್ತಿ ಸಂಪಾದನೆಯನ್ನು ಮಾಡ್ತಾಳೆ, ಹೆಸರು ಹಣ ಎರಡನ್ನೂ ಜಾಸ್ತಿ ಸಂಪಾದನೆ ಮಾಡ್ತಾಳಂದಾಗ ನಟರಾಜ್ಗೆ ಇದು ತಡೆಯೋಕ್ಕಾಗ್ಲಿಲ್ಲ. ಕೊನೆಗೂ ಸಂಗೀತಾಳನ್ನ ಸಾಯಿಸ್ಬಿಡ್ತಾನೆ. ನನ್ಗಿಂತ ಜಾಸ್ತಿ ದುಡ್ಡು ಮಾಡ್ತೀಯಾ, ನನ್ಗಿಂತ ಜಾಸ್ತಿ ಪ್ರಖ್ಯಾತಿ ಆಗ್ತೀಯಾ, ಅದನ್ನು ನಾನು ಆಗಕ್ ಬಿಡಲ್ಲ. ಇದೇ ಕಾರಣಕ್ಕೆ ಸಂಗೀತಾಳ ಆ ಅತೃಪ್ತ ಆತ್ಮ ಸೇಡಿಗಾಗಿ ನಟರಾಜನ್ನ ಸಾಯಿಸುತ್ತೆ. ಆದ್ರೆ ಇಲ್ಲಿ ನಾವು ತಿಳ್ಕೋಬೇಕಾಗಿದ್ದು, ಕೊಲೆಯಾಗಿದ್ದು ನಟರಾಜ್ ಆಗ್ಲಿ ಸಂಗೀತ ಆಗ್ಲಿ ಅವರ ದೇಹ ಅಲ್ಲ, ಇವರಿಬ್ಬರಲ್ಲಿ ಇದ್ದಂತ ಆ ಕಲೆ ಕೇವಲ ಬೇರೆಯವರ ಹೇಳಿಕೆಯ ಮಾತಿನಿಂದ ಸಾಯುತ್ತೆ. ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ.